किल्ला तलाव येथे झालेल्या मारहाणीत 7 आरोपी अटक. बेळगावातील किल्ला तलाव परिसरात प्रेमीयुगल असल्याचे समजून भाऊ बहिणींचे अपहरण करून त्यांच्यावर हल्ला केलेल्या 18 जणांवर बेळगाव पोलिसांनी गुन्हा दाखल केला असून यातील 7 जणांना अटक केली आहे. शनिवारी सायंकाळी बेळगाव शहरातील किल्ला तलाव परिसरातील गार्डनमध्ये सचिन लमाणी आणि मुस्कान नावाची भाऊ बहीण बोलत बसले असता एका 17 जणांच्या टोळक्याने त्यांचे अपहरण करून किल्ला तलाव परिसरातील एका शेडमध्ये नेऊन मारहाण केल्याची घटना घडली होती. DCP रोहन माध्यमांशी बोलताना म्हणाले, मोहम्मद आतिफ, मोहम्मद अमान, सैफुल्ला, रिहान, उमर सादिक, आझाद अबिदान अशा मुख्य आरोपींना अटक झाली असून जवळचे सर्व CCTV तपासून आणखी कोणी असेल तर त्यांच्यावर देखील कारवाई केली जाणार आहे, अशी माहिती रोहन जगदीश यांनी दिली. ನಮ್ಮ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತೆ. ಈ ಪ್ರಕರಣದ ವಿಚಾರ ಏನು ಅಂತ ಹೇಳಿದರೆ, ಒಂದು ಹುಡುಗ ಸಚಿನ್ ಲಮಾಣಿ ಅಂತ ಹೇಳಿ ಮತ್ತು ಅವನ ರಿಲೇಷನ್ ಮುಸ್ಕಾನ್ ಜೊತೆ ನಮ್ಮ ಕೋಟೆಕೆರೆ ಹತ್ರ ಬಂದಿರೋ ಸಮಯದಲ್ಲಿ ಒಂದು ಜನ ಯುವಕರು ಅವ್ರ ಮೇಲೆ ಬಂದು ಹಲ್ಲೆ ನಡೆಸಿರ್ತಾರೆ. ಹಲ್ಲೆಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಪ್ರಕರಣ ದಾಖಲಾಗಿರುತ್ತೆ. ಪ್ರಕರಣ ದಾಖಲಾಗಿ ಈಗಾಗಲೇ ನಾವು 9 ಜನನ ದಸ್ತಗಿರಿನೂ ಕೂಡ ಮಾಡಿರ್ತೀವಿ. ಅದರಲ್ಲಿ 7 ಜನ ಮೇಜರ್ ಇರ್ತಾರೆ ಮತ್ತು 2 ಮೈನರ್ ಇರ್ತಾರೆ. ಸೊ ಮೈನರ್ ಇರೋ ಕಾರಣಕ್ಕಾಗಿ 2 ಯುವಕರ ಹೆಸರು ನಾವು ಇಲ್ಲಿ ಹೇಳಲ್ಲ, ಬಟ್ ಮೇಜರ್ ಇರೋರು ನಮಗೆ ಸಿಕ್ಕಿದ್ದಾರೆ. ಮುಖ್ಯ ಪ್ರಕರಣದಲ್ಲಿ ಯಾರ್ಯಾರು ಪಾತ್ರ ವಹಿಸಿದ್ರೋ ಅದ್ರ ಬಗ್ಗೆ ನಾವು ತನಿಖೆ ಮಾಡಿ ಪರಿಶೀಲನೆ ಮಾಡಿ ಅವರಿಗೆ ನಾವು ದಸ್ತಗಿರಿ ಮಾಡಿದ್ದೀವಿ. ತನಿಖೆ ಇನ್ನೂ ಕೈಗೊಂಡಿದ್ದೀವಿ ಮತ್ತು ಇವ್ರ ಮೇಲೆ ಕಠಿಣ ಕ್ರಮ ತಗೊತೀವಿ. ಬೆಳಗಾವಿ ನಗರದಲ್ಲಿ ಯಾವುದೇ ರೀತಿ ಇಂಥ ಘಟನೆ ಬಂದ್ರೂ ನಾವು ಯಾವುದೇ ರೀತಿ ಕಂಡೋಲೆನ್ಸ್ ಇಲ್ಲದೆ ನಿರ್ದಾಕ್ಷಿಣ್ಯವಾಗಿ ನಾವು ಅವ್ರ ಮೇಲೆ ಕ್ರಮ ಜರುಗಿಸ್ತೀವಿ. ಮತ್ತು ಅದೇ ರೀತಿಯಾಗಿಯೂ ನಾವು ನಿನ್ನೆ ರಾತ್ರಿ ಎಲ್ಲ ಇವರಿಗೆ ಹುಡುಕಾಟ ಮಾಡಿ ಮತ್ತು ಎಲ್ಲ ರೀತಿ ಪ್ರಯತ್ನ ಪಟ್ಟು ದಸ್ತಗಿರಿ ಮಾಡಿದ್ದೀವಿ. ಈಗಾಗಲೇ ಸ್ಪಾಟ್ನ ವಿಸಿಟ್ ಮಾಡಿದ್ದೀನಿ. ಸ್ಪಾಟ್ನ ವಿಸಿಟ್ ಮಾಡಿದ ಸಮಯದಲ್ಲಿ ನಾನು ಏನು ಕಂಡೆ ಅಂತ ಹೇಳಿದರೆ, ಅಲ್ಲಿ ನಮ್ಮದು ಕಿಲ್ಲಕೆರೆ ಒಂದು ಪಾರ್ಕ್ ಇದೆ. ಪಾರ್ಕಿನ ಪಕ್ಕದಲ್ಲಿ ಒಂದು ಚಿಕ್ಕ ಮಾರ್ಗ ಇದೆ. ಮಾರ್ಗ ಪಕ್ಕದಲ್ಲಿ ಒಂದು ಮನೆ ಇದೆ. ಮನೆ ಎದುರುಗಡೆ ಒಂದು ಶೆಡ್ ಇದೆ. ಆ ಶೆಡ್ಡಲ್ಲಿ ಕರ್ಕೊಂಡೋಗಿ ಹುಡುಗಿ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ನಮಗೆ ಮಾಹಿತಿ ಇದೆ. ಸೊ ನಾನು ನೋಡ್ಕೊಂಡು ಬಂದಿದ್ದೀನಿ. ಸೊ ಅಲ್ಲಿ ಫೆನ್ಸಿಂಗ್ ಕೊರತೆ ಇದೆ. ಸೊ ಈ ಒಂದು ನಿಟ್ಟಲ್ಲಿ ನಾವು ಕಾರ್ಪೊರೇಷನ್ ಅಥಾರಿಟಿಗೂ ಬರಿತೀವಿ ಮತ್ತು ಮುಂದಿನ ದಿನಗಳಲ್ಲಿ ಅದನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳ್ತೀವಿ. ಮತ್ತು ಮನೆ ಮಾಲೀಕನ ಏನಾರ ಪಾತ್ರ ಇದೆ ಅಂತ ಹೇಳಿ ನಾವು ಈಗಲೂ ಚೆಕ್ ಮಾಡ್ತೀವಿ. ಚೆಕ್ ಮಾಡಿ ಏನಾರ ಕಂಡು ಬಂದರೆ ಅವ್ರ ಮೇಲೆ ನಾವು ಕಠಿಣ ಕ್ರಮ ತನಿಖೆ ಮಾಡಿ ಇದ್ರ ಬಗ್ಗೆ ಅದರದ್ದು ಲಿಸ್ಟ್ ಇದೆ. ಮೊದಲನೇವನು ಮೊಹಮ್ಮದ್ ಅಂತ ಹೇಳಿ, ಮತ್ತು ಇನ್ನೊಬ್ಬನು ಆತಿಫ್ ಅಂತ ಇದ್ದಾನೆ, ಮತ್ತು ಮೂರನೇವನು ಮೊಹಮ್ಮದ್ ಅಮನ್ ಅಂತ ಇದ್ದಾನೆ, ಮತ್ತು 4ನೇವನು ಸೈಫಲಿ ಅಂತ ಒಬ್ಬನಿದ್ದಾನೆ. ಲಿಸ್ಟ್ ಕೊಡ್ತೀನಿ ತಮಗೆ. ಮತ್ತು ಉಮರ್ ಸಾದಿಕ್ ಅಂತ ಇದ್ದಾನೆ, ಮತ್ತು ಆಜಾನ್ ಅಬಿದಾನ್ ಅಂತ ಇದ್ದಾನೆ. ಸೊ ಇವರು 7 ಜನ ನಾವು ದಸ್ತಗಿರಿ ಮಾಡಿದ್ದೀವಿ. ಎಲ್ಲ ಮೇಜರ್ ಇದ್ದಾರೆ. ಮತ್ತು ಇನ್ನಿಬ್ಬರು ಮೈನರ್ ಇರೋ ಕಾರಣಕ್ಕಾಗಿ ಅವರ ಹೆಸರು ನಾನು ಮೀಡಿಯಲ್ಲಿ ಬರ್ತೀನಿ. ಇನ್ವಾಲ್ವ್ಮೆಂಟ್ ಆಗಿರೋರು ನಾವು ಇವ್ರನ್ನೆಲ್ಲನೂ ಆಲ್ರೆಡಿ ಅರೆಸ್ಟ್ ಮಾಡಿದ್ದೀವಿ. ಇನ್ನು ನೆಕ್ಸ್ಟು ನಾವು ಅಕ್ಕಪಕ್ಕ CCTV ಕ್ಯಾಮ್ರಾದೆಲ್ಲ ಪರಿಶೀಲನೆ ಮಾಡ್ತಿದ್ವಿ. ಇನ್ಯಾವುದನ್ನ ಪಾತ್ರ ಇದೆ ಅವ್ರಿಗೂ ಅರೆಸ್ಟ್.